색깔이 너무 좋았어. 그냥 모두 좋았어. 널 만나서 모든 게 다. ಊಟಕ್ಕೆ ಬಲು ರುಚಿ ನೀಡುವ ನವಣೆ. ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕಗಳಲ್ಲಿ ನವಣೆಯನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಹೆಚ್ಚಾಗಿ ಗುಲ್ಬರ್ಗ, ವಿಜಯಪುರ, ಬಳ್ಳಾರಿ, ಕೊಪ್ಪಳ ಜಿಲ್ಲೆಗಳಲ್ಲಿ ಪ್ರಮುಖ ಕಿರುಧಾನ್ಯಗಳ ನವಣೆ ಬೆಳೆಯುತ್ತಾರೆ. ಬೇಸಿಗೆಯಲ್ಲಿ ಹೆಚ್ಚಾಗಿ ಬೆಳೆಯುವ ಈ ನವಣೆ ಬೆಳೆ ಬಡವರ ಬಂಗಾರವೆಂದು ಪ್ರಸಿದ್ಧಿ ಪಡೆದಿದೆ. ಇದು ಅಲ್ಪಾವಧಿಯ ಬೆಳೆಯಾಗಿದ್ದು ನವಣೆ ಬಿತ್ತನೆ ಮಾಡಿ 90 ರಿಂದ 95 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಹವಾಗುಣ ವೈಪರೀತ್ಯಕ್ಕೆ ಹೊಂದಿಕೊಳ್ಳುವ ಶಕ್ತಿ ನವಣೆ ಬೆಳೆಗಿದೆ. ಹೆಚ್ಚು ಫಲವತ್ತತೆ ನೀಡುವ ಬೆಳೆ ಇದಾಗಿದ್ದು ತಗ್ಗು ಪ್ರದೇಶಗಳಲ್ಲಿ ಕಲ್ಲಿನಿಂದ ಕೂಡಿದ ನೆಲದಲ್ಲಿ ನವಣೆಯನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಇದಕ್ಕೆ ಕಡಿಮೆ ಮಳೆ ಇದ್ದರೆ ಸಾಕು. ಖುಷ್ಕಿಯಂತಹ ಜಮೀನುಗಳಲ್ಲಿ ಬೆಳೆಯುವ ನವಣೆಗೆ ಒಂದೆರಡು ಮಳೆ ಬಂದರೂ ಸಾಕು, ಭರವಸೆ ಬೆಳೆ ಎನ್ನಬಹುದು. ಜೌಗು ಪ್ರದೇಶಗಳಲ್ಲಿ ಗಣನೀಯ ಇಳುವರಿ ನೀಡುವ ಬೆಳೆ ಇದಾಗಿದೆ. ಉತ್ತಮ ತಳಿಗಳಲ್ಲಿ ಬೇಸಾಯ ಕ್ರಮ ಅನುಸರಿಸಬೇಕಾದ ವಿಧಾನವಿದೆ. SI 26.42 ತಳಿ 90 ರಿಂದ 95 ದಿನಗಳಲ್ಲಿ ಹಾಗೂ HMT 1-1 ತಳಿ 85 ರಿಂದ 90 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಈ ನವಣೆ ತಳಿ ಮೃದುವಾದ ಕಾಂಡ, ಉದ್ದನೆ ತೆನೆ, ನಾಡ ತಳಿಗಿಂತ ಹೆಚ್ಚು ಲಾಭ ತಂದು ಕೊಡುವ ಬೆಳೆಯಾಗಿದೆ. ಜೂನ್ ತಿಂಗಳಲ್ಲಿ 2ನೇ ವಾರದಲ್ಲಿ ಬಿತ್ತನೆ ಆರಂಭಿಸುತ್ತಾರೆ. ಸ್ವಲ್ಪ ತಡವಾಗಿ ಬಿತ್ತಿದರೂ ಕಡಿಮೆ ಇಳುವರಿಯಾಗುವ ಸಾಧ್ಯತೆ ಹೆಚ್ಚು. ಮುಂಗಾರು ಮಳೆ ಆಗುವುದಕ್ಕಿಂತ ಮುಂಚೆ ನಾವು ಬೆಳೆಯನ್ನು ಬೆಳೆಯುವುದು ಸೂಕ್ತ. ನವಣೆ ಜೊತೆಗೆ ತೊಗರಿ, ಹಲಸಂದಿ, ಎಳ್ಳು, ಕುರೇಶಣಿ ಬೆಳೆಯುವುದು ಸೂಕ್ತ. ಮಾರುಕಟ್ಟೆಯಲ್ಲಿ ನವಣೆ ಸಿಗೋದು ಅಪರೂಪ. ಹೆಚ್ಚಾಗಿ ಇದರಲ್ಲಿ ನವಣಕ್ಕಿ ಅನ್ನ ಊಟ ಮಾಡಲು ಬಲು ರುಚಿ. ನವಣೆ ಅಕ್ಕಿಯು ಭತ್ತದ ಅನ್ನಕ್ಕಿಂತ ರುಚಿಯಾಗಿರುವುದರಿಂದ ಹೈದರಾಬಾದ್, ಕರ್ನಾಟಕದ ಮನೆಗಳಲ್ಲಿ ಹೆಚ್ಚು ಊಟಕ್ಕೆ ಬಳಸುತ್ತಾರೆ. ರಾಗಿಯಂತೆ ಪ್ರಸಿದ್ಧಿ ಪಡೆದಿರುವ ನವಣೆ ಬೆಳೆಗೆ ದರ ಮಾತ್ರ ಕಡಿಮೆ, 800 ರಿಂದ 1000 ಮಾತ್ರ. ರೈತರಿಗೆ ಹೆಚ್ಚಿನ ಲಾಭ ಕೊಡದಿದ್ದರೂ ಊಟಕ್ಕೆ ಮಾತ್ರ ಈ ಬೆಳೆಯನ್ನು ಬೆಳೆಯಲಾಗುತ್ತದೆ. ರೈತರು ಬೆಳೆದ ಬೆಳೆಗೆ ಸರ್ಕಾರ ಬೆಂಬಲ ಬೆಲೆ ನೀಡಿದರೆ ಉತ್ತಮ ಬೆಳೆಯನ್ನು ಬೆಳೆದು ಮಾರುಕಟ್ಟೆಗೆ ಒದಗಿಸಲು ಸಾಧ್ಯವಿದೆ. 오늘 먼저 보게 돼 참 많이 변했다는가. 세상에서 제일 행복한 순간 널 만나